26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಎತ್ತಿನ ಹೊಳೆ ಕುಡಿಯೋ ನೀರು ಮತ್ತು ಕೆರೆಗಳಿಗೆ ನೀರು ತುಂಬಿಸುವಂಥ ಈ ಕಾರ್ಯಕ್ರಮದ್ದು ಒಟ್ಟು 252 ಕಿಲೋಮೀಟ್ರು. ಇದರಲ್ಲಿ 220 ಕಿಲೋಮೀಟ್ರು ಮುಗಿದಿದೆ, 23 ಕಿಲೋಮೀಟರು ಪ್ರೋಗ್ರೆಸ್ಸಲ್ಲಿದೆ. ಇನ್ನು 9 ಕಿಲೋಮೀಟ್ರ್ ಮಾತ್ರ ಸ್ವಲ್ಪ ಪೆಂಡಿಂಗ್ ಇತ್ತು. ಅದರಲ್ಲಿ 6 ಕಿಲೋಮೀಟರು ಫಾರೆಸ್ಟಿಗೆ ಸೇರಿರ್ತಕ್ಕಂಥದ್ದು. ಇದು ಮಾರ್ಶೆಟ್ಟಿಹಳ್ಳಿ 1.9 ಕಿಲೋಮೀಟರ್ಸು. ಈಗ DFO ಹತ್ರ ಮಾತಾಡಿದ್ದೀನಿ, ವರ್ಕ್ ಆರ್ಡ್ರು ಕೊಟ್ಟಿದ್ದಾರೆ, ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಸ್ಥಳ ಇದರಲ್ಲಿ ನಮ್ಮ ಅರಸೀಕೆರೆ ಹತ್ರ ಅದು ಇದೆ ಫಾರೆಸ್ಟು, ಅದು ಕ್ಲಿಯರೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಬೇಗ ಕೆಲಸ ಪ್ರಾರಂಭ ಆಗುತ್ತೆ. ಒಟ್ಟಿನಲ್ಲಿ 100 ದಿನದಲ್ಲಿ 174 ಕಿಲೋಮೀಟ್ರ್ವರೆಗೂ ಕೂಡ ಕೆಲಸ ಮುಗಿದು ನೀರು ಕೂಡ ಬಿಡ್ಬೋದು. 174 ಕಿಲೋಮೀಟ್ರಿಗೆ 100 ದಿನದಲ್ಲಿ ಮಾಡ್ತೀವಿ. ಉಳಿದಿದ್ದು ಆದಷ್ಟು ಬೇಗ. ಕುಲಕರ್ಣಿಯವರೇ, ಫೈನಲಾಗಿ ಯಾವಾಗ ಆಗುತ್ತೆ ಸರ್? ಇದು ಫಸ್ಟ್ ನಾವು ಅಕ್ಟೋಬರ್ ನೆಕ್ಸ್ಟ್ ಇದಕ್ಕೆ ತನಕ ನೀರು 270 ಕಿಲೋಮೀಟರ್ ತನಕ ತೊಗೊಂಡೋಗ್ಬೇಕಂತ ಇದೆ ಸರ್. ಮೇನ್ ಇದು ಸರ್ ನಮ್ಮ 0 ಕಿಲೋಮೀಟ್ರಿಂದ ಅದಾದಮೇಲೆ ಮುಂದೆ 20 ಅಕ್ಟೋಬರ್ ಸರ್. ಇನ್ನೂ ದೊಡ್ಡಾಪುರ ಅಲ್ಲೆಲ್ಲ ಪಂಪಿಂಗ್ ಸ್ಟೇಷನ್ಸ್ ನಡೀತಾ ಇದೆ. ಒಟ್ಟಿನಲ್ಲಿ 100 ದಿನದಲ್ಲಿ 174 ಕಿಲೋಮೀಟರ್ ಕ್ಲಿಯರ್ ಆಗುತ್ತೆ. ಎಲ್ಲ ಕ್ಲಿಯರ್ ಆಗಿದೆ, ವರ್ಕ್ ಆರ್ಡ್ರು ಕೊಟ್ಟಿದ್ದಾರೆ. ಈಗ ಮಾತಾಡೋದಲ್ಲ, ಇದು ಗಣಿ ಪ್ರದೇಶ, ಇದು ಹಿಂದೆ ಎಲ್ಲ ಗಣಿಗಾರಿಕೆ ಮಾಡ್ತಾಯಿದ್ರು, ಈಗಲೂ ಕೂಡ ರನ್ನಿಂಗ್ ಇದೆ ಸರ್. ಆ ವಿಚಾರವಾಗಿ ಹೇಮಾವತಿ ನೀರಿಗೆ ಏನು ಪ್ರಾಬ್ಲಮ್ ಆಗಲ್ವಾ, ಎಫೆಕ್ಟ್ ಆಗಲ್ವಾ? ಇದು ಓಪನ್ ಕೆನಲ್ಲ, ಕ್ಲೋಸ್ಡ್ ಕೆನಲ್ಲ? ಇದು ಕ್ಲೋಸ್ಡ್ ಕ್ಯಾನಲ್ಲು, ಮತ್ತೆ ಮುಚ್ಚಿಕೊಡ್ಬೇಕು ನಾವು. ಅರಣ್ಯ ಇಲಾಖೆ ಅವ್ರ ಕಂಡೀಷನ್ ಏನಂದರೆ, ನಾವು ಒಳಗಡೆ ಕ್ಯಾನಲ್ ಮಾಡಿಕೊಂಡು ಮೇಲೆ ಮುಚ್ಚಿ, ಯಾಕೆಂದರೆ ಪ್ರಾಣಿಗಳೆಲ್ಲ ಇರುತ್ತಲ್ಲ, ಅದು ಓಡಾಡೋದಕ್ಕೆ ಏನೂ ಸಮಸ್ಯೆ ಆಗಬಾರ್ದು ಅಂತೇಳಿ ಆ ಕಂಡೀಷನ್ ಮೇಲೇ ಅವ್ರ ಅನುಮತಿ ಕೊಟ್ಟಿರೋದು. ಸರ್, ಈಗ ಜಿಲ್ಲೆಯಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗೆ ಒಂದು ವಿರೋಧ ಇದೆ ಸರ್, ಬಟ್ ಸರ್ಕಾರ ಅದ್ರ ಮೇಲೆ ಭಾಳ ಆಸಕ್ತಿ ಇದೆ, ಮಾಡಬೇಕು ಅಂತೇಳಿ. ಸೊ ಈಗ ರಿಸಲ್ಟ್ ಹೇಗೆ ಸರ್, ರಿಸರ್ವ್ ಮಾಡೋದು ಅಥವಾ ಅದು ಪರಮೇಶ್ವರ್ ಅವರ ಜೊತೆ ಮಾತಾಡಬೇಕು. ಎಲ್ಲ ಒಂದೇ ಜಿಲ್ಲೆದೇ ಸಮಸ್ಯೆ ಅದು ಅಲ್ವಾ? ಮಾಗಡಿ ಕುಣಿಗಲ್ ಎರಡಕ್ಕೂ ನಮ್ಮ ಟೇಲೆಂಡು ನೀರು ಬರಲ್ಲ ಅಂತ ಇವರು ಅವ್ರು ಎಷ್ಟು ನೀರು ಬೇಕೋ ಅಷ್ಟು ತಗೊಳ್ಳಿ, ಇದು ಬೇಡ ಅಂತ ಇವ್ರದ್ದು ಅಲ್ವಾ? ಪರಮೇಶ್ವರ್ ಅವರು ನಾವೆಲ್ಲ ಕೂತು ಮಾತಾಡಿ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತೀವಿ. ಕಾಮಗಾರಿ ಯಾವಾಗ ಆರಂಭ ಅಂತ ಹೇಳಿ ಸರ್? ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಪರಮೇಶ್ವರ್. ಈಗ ಯಾವುದನ್ನು ತಿಳ್ಕೊಂಡು ಅದೇ ಪರ ವಿರೋಧ ಸ್ವಲ್ಪ ಇದೆ, ಕೂತು ಮಾತಾಡ್ತೀವಿ. ಎಲ್ಲ ನಮ್ಮ ಪಾರ್ಟಿಯವರು, ಬೇರೆ ಪಾರ್ಟಿಯವರು ಎಲ್ಲ ಒಟ್ಟಾಗಿ ಕೂತು ಮಾತಾಡ್ತೀವಿ. ಈಗ ರಾಜ್ಯದಲ್ಲಿ ಮಳೆ ಈಗ ಕಮ್ಮಿ ಆಗ್ತಾ ಇರ್ತಕ್ಕಂಥದ್ದು, ಮಳೆ ಕಡಿಮೆ ಆಗಿದೆ ಸುಮಾರು. ನಮ್ಮ ರಾಜ್ಯ ಅಂತಲ್ಲ, ಸುಮಾರು 12 ರಾಜ್ಯಗಳಲ್ಲಿ ಮಳೆ ಕೊರತೆ. ಅದು ಮಧ್ಯ ಭಾರತದಲ್ಲಿ 50%ಕ್ಕಿಂತಲೂ ಹೆಚ್ಚು ಮಳೆ ಕೊರತೆ ಇರುತ್ತೆ ಅಂತ ನಿರೀಕ್ಷೆ ಮಾಡಿದ್ದಾರೆ. ಮತ್ತು ಡ್ಯಾಮ್ಸಲ್ಲೂ ಕೂಡ ನಮಗೆ ಕುಡಿಯೋ ನೀರಿಗೆ ಒಂದು 2-3 ತಿಂಗಳಿಗೆ ಆಗುತ್ತೆ. ಇದಕ್ಕಂತೂ ಯಾವುದು ವ್ಯವಸಾಯಕ್ಕೆ ಕಷ್ಟ, ಮಳೆ ಬರದೇ ಇದ್ದರೆ. ಬಂದರೆ ಏನು ಸಮಸ್ಯೆ ಇಲ್ಲ. ಹೋದ ವರ್ಷ ಇಷ್ಟೊತ್ತಿಗೆಲ್ಲ ಎಲ್ಲ ಡ್ಯಾಮ್ಸು ತುಂಬೋಗಿತ್ತು. ಬರೀ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ದೇಶದ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಭಾಗ ಈ ಸಲ ಬರುತ್ತೆ ಅಂತ ನೋಡೋಣ. ಬೆಂಗಳೂರಿಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಯಾವ ರೀತಿ ಈಗಿದೆ ಆ್ಯಸ್ ಇಟ್ ಈಸ್, ನಮಗೇನು ತೊಂದರೆ ಇಲ್ಲ. 3 ತಿಂಗಳಿಗೆ ಆಗುತ್ತೆ, ಅಷ್ಟರಲ್ಲಿ ಮಳೆ ಬರ್ಬೋದು, ನಿರೀಕ್ಷೆ ಮಾಡೋಣ. ಇವತ್ತೆಲ್ಲಿ ವೀಕ್ಷಣೆ ಮಾಡಿದ್ದೀವಿ? ಇನ್ನೊಂದು ಅರಸೀಕೆರೆ ಮುಗಿಸ್ಕೊಂಡು ಆ ಲಾಸ್ಟ್ ಪಾಯಿಂಟ್ ಇದೆಯಲ್ಲ, ಅದು ಅರಸೀಕೆರೆನಲ್ಲಿ ಇದೇ ಸಮಸ್ಯೆ. ಅದು 4 ಎಕರೆ ಒಂದು ಡಿಸ್ಪ್ಯೂಟು ಇದೆ, ಅದೊಂದು ಸ್ಪಾಟ್ ನೋಡಿಕೊಂಡು ಮತ್ತೆ ಕೊನೆ ಇದೆಯಲ್ಲ ನೀರು ಪಂಪ್ ಮಾಡ್ತಾರಲ್ಲ ಅಲ್ಲಿ. ಈ ವರ್ಷದ ಅಂತ್ಯಕ್ಕೆ ನಿರೀಕ್ಷೆ ಮಾಡ್ಬೋದು ತುಮಕೂರಿಗೆ ನೀರು ಬರುವಂಥದ್ದು? ಎಷ್ಟು ಬರ್ತಪ್ಪ? ಅಕ್ಟೋಬರ್ ನೀರು ಬರ್ತದೆ ಸರ್. ಇದ್ರ ಕೊನೆ ಭಾಗ 1 ಕಿಲೋಮೀಟರ್ ಇಂದ ಅಲ್ಲಿ ತನಕ ಕ್ಲಿಯರ್ ಇದೆ. ಅಲ್ಲ, ತುಮಕೂರಿಗೆ ಅವರು ತುಮಕೂರು ಕೇಳ್ತಾ ಇದ್ದಾರೆ. ಅವರೆಲ್ಲ ತುಮಕೂರಿನವರು. ಈ ಜಿಲ್ಲೆಗೆ ತುಮಕೂರು ಜಿಲ್ಲೆ ಬಂದ್ಬಿಡುತ್ತೆ. ತುಮಕೂರು ನಗರಕ್ಕೆ ಇದು ಕ್ಲಿಯರ್ ಆದರೆ ತುಮಕೂರು ನಗರ ಹೋಗುತ್ತೆ ಡೈರೆಕ್ಟ್. ಇದೇ ಇಶ್ಯೂ ಇರೋದಿಲ್ಲ ಈಗ. ಅದೇ ಬಾಟಲ್ ನೆಕ್ ಕ್ಲಿಯರ್ ಆದರೆ ನಿಮಗೂ ನೀರು ಸಿಗುತ್ತೆ. ಒಡೇರಳ್ಳಿ ಬಳಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ
ಇದೇ ವಿರೋಧ ಇದೆ, ಅದ್ರ ನೀರು ಸ್ಟೋರೇಜ್ ಮಾಡಲೇಬೇಕಲ್ಲ. ಒಂದು 2-3 ಜಾಗ ಐಡೆಂಟಿಫೈ ಮಾಡಿದ್ದಾರೆ, ನೋಡೋಣ. ನೀರು ಸ್ಟೋರೇಜ್ ಮಾಡದೇ ಇದ್ದರೆ ಸಮ್ಮರಲ್ಲಿ ಕಷ್ಟ ಆಗುತ್ತೆ. ಸ್ಟೋರೇಜ್ ಇದ್ದರೆ ಅಟ್ಲೀಸ್ಟ್ ಒಂದು 4-5 TMC ಅಷ್ಟು ಜನಕ್ಕೆ ಅನುಕೂಲ. ಅದು ಕುಡಿಯೋ ನೀರಿಗಾಗ್ಬೋದು ಅಥವಾ ಕೆರೆಗಳಿಗಾಗ್ಬೋದು. ಕೆರೆ ತುಂಬಿಸ್ಬೋದು, ಏನು ಸಮಸ್ಯೆ ಏನೇ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು, ಅಲ್ಲೂ ಕೂಡ ವಿರೋಧ ಆಗಿತ್ತು. ಅದಾದ್ಮೇಲೆ ಈಗ ಒಡೇರಳ್ಳಿಯಲ್ಲಿ ಮಾಡೋಕ್ಕೆ ಅಂತ ಕೊರಟಗೆರೆ ತಾಲೂಕಿನ ಈಗ ಅಲ್ಲೂ ಕೂಡ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಣ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.